ಹಾಯ್ ಹಲೋ. ನೀವು 4ನೇ ತಾರೀಕು ನವಂಬರ್ ತಿಂಗಳಲ್ಲಿ ನಿಫ್ಟಿ ಏನಾಗುತ್ತೆ ಅಂತ ನೋಡ್ಬೋದು ನಾಳೆ. ಸೊ ನೋಡಿ, ಇವತ್ತು ಮಾರ್ಕೆಟು ನಿನ್ನೆ ನಾವು ಪ್ರಿಡೆಕ್ಟ್ ಮಾಡಿದ ಪ್ರಕಾರನೇ ವರ್ಕ್ ಆಯಿತು. ಬಟ್ ಬುಲ್ಲಿಶಿಗೆ ನಾವು ವರ್ಕ್ ಮಾಡಿಲ್ಲ, ಬೇರಿಶಿಗೆ ಮಾಡಿರೋದು. ಮತ್ತು ಬುಲ್ಲಿಶಿಗೆ ನಾವು ವರ್ಕ್ ಮಾಡಲಿಲ್ಲ, ಯಾಕೆಂದರೆ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಇವತ್ತು ಡಿಕೆ ಜಾಸ್ತಿ ಆಗಿರೋದು ಮಾಡಬೇಕು ಅಂತ ಡಿಕೆ ಮಾಡಿದ್ದಾರೆ ಅಮೌಂಟ್ನ ನಿಫ್ಟಿಲಿ. ಅಬ್ಸರ್ವ್ ಮಾಡ್ಬೋದು ಯಾರಾದರೂ. ಸೊ ಓಕೆ, ಇವು ನಮಗೆ ದೊಡ್ಡ ಟ್ರೆಂಡ್ ಇರೋದು ಬಂದುಬಿಟ್ಟು ಬೇರಿಷಲ್ಲಿ ಇರಬೇಕು ಮಾರ್ಕೆಟು. ಅದು ನಮ್ಮ ವ್ಯೂವರ್ಸ್ ಗೊತ್ತಿರುತ್ತೆ, ಯಾಕೆಂದರೆ ನಿಫ್ಟಿ ಏನು ಮಾಡಬೇಕು ಅಂತ ಹೇಳಿದ್ನಲ್ಲ ಅಲ್ಲಿ ಆ ಥರ. ಸೊ ಇಲ್ಲಿ ನೋಡಿ, ನಾಳೆ ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು, ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ ಬುಲ್ಲಿಶ್ ಏನಾದ್ರು ಮೂಮೆಂಟ್ ಕೊಡೋದಾದರೆ ಮಾರ್ಕೆಟು. ನೋಡಿ ಓಕೆನಾ. ಟಾರ್ಗೆಟ್ ಬಂದುಬಿಟ್ಟು ಕಪ್ ಆ್ಯಂಡ್ ಹ್ಯಾಂಡಲು 25,867. ನಾವು ಬೇರಿಶ್ ಆಗುತ್ತೆ ಅಂತಲೇ ಪ್ರಿಡೆಕ್ಟ್ ಮಾಡ್ತಾ ಇರೋದು, ಬುಲ್ಲಿಶಾಗಿ ವರ್ಕ್ ಮಾಡ್ತಾ ಇಲ್ಲ. ಯಾಕೆಂದರೆ ನೋಡಿ, ಬೇರಿಶಲ್ಲಾದರೆ ನಿಮಗೆ ಕಪ್ ಆ್ಯಂಡ್ ಹ್ಯಾಂಡಲ್ ಆಗಿದೆ, ಟಾರ್ಗೆಟ್ ಬಂದುಬಿಟ್ಟಿದೆ 25,618. ಎಂಟ್ರಿ ಬಂದುಬಿಟ್ಟು ಇಲ್ಲಿ ಬ್ರೇಕ್ಔಟ್ ಕೊಟ್ಟಾಗ ಎಂಟ್ರಿ. ಸಾರಿ, ಅದನ್ನು ಕರೆಕ್ಟಾಗಿ ಹಾಕ್ಬಿಡ್ತೀನಿ ನಿಮಗೆ. ಸರಿ, ಇಟ್ಕೊಳ್ಳಿ ಓಕೆನಾ. ಇದು ಎಂಟ್ರಿ ನಿಮ್ಮದು 25,736. 35 ಎಂಟ್ರಿ ಇದ್ದರೆ 25,628. ಹತ್ರ ನಿಮಗೆ 100 ಇಂಡೆಕ್ಸಲ್ಲಿ ಸಿಕ್ಕಿದ್ರೆ ₹50 ನಿಮಗೆ ಪ್ರೀಮಿಯಮ್ ಸಿಗುತ್ತೆ. ಏನಾದರೂ ಬುಲ್ಲಿಶಲ್ಲಿ ವರ್ಕ್ ಮಾಡೋದಾದರೆ ಇದನ್ನು ಬ್ರೇಕ್ಔಟ್ ಕೊಡಬೇಕು. 100% ನೋಡ್ಕೊಳ್ಳಿ. ಈ ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಕೊಟ್ಟರೆ ಮಾತ್ರ ಎಂಟ್ರಿ ಇರಲಿ, ಇಲ್ಲಾಂದರೆ ನೀವು ಬೇಡ. ಓಕೆನಾ. ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ಓಕೆ. ಏನಾದರೂ ನೀವು ಬೇರಿಶಲ್ಲೇ ವರ್ಕ್ ಮಾಡಿ ನಾಳೆ ಜಾಸ್ತಿ, ಯಾಕೆಂದರೆ ಬೇರಿಶ್ ಕಡೆಗೇ ನಮ್ಗೆ ಆಗಿರೋದು. ನೋಡಿ, ಇಲ್ಲೊಂದು ಸಿಮೆಟ್ರಿಕ್ ಟ್ರಯಾಂಗಲ್ ಆಗೈತೆ ಮಾರ್ಕೆಟು. ಸಿಮೆಟ್ರಿಕ್ ಟ್ರಯಾಂಗಲ್ಲು, ಫ್ಲ್ಯಾಗ್ ಆ್ಯಂಡ್ ಫಾಲು ಮಾರ್ಕೆಟ್ ನೋಡಿ. ಬರ್ತಿರೋ ಮಾರ್ಕೆಟಲ್ಲಿ ಒಂದು ಈ ಸೈಡ್ ಮೂಮೆಂಟ್ ಕೊಡ್ತು ಅಂದರೆ ಒಂದು ರಿಟ್ರೇಸ್ಮೆಂಟ್ ಅಂತ ನೋಡ್ಬೋದು. ನೋಡಿ, ಈ ಥರ ತೊಗೊಂಡ್ಬಿಟ್ಟು ವಾಪಸ್ ಬೀಳುತ್ತೆ. ನೋಡಿ, ಅಪ್ ಟು ಇಲ್ಲಿಗೆ ಬರುತ್ತೆ. ಸಿಮೆಟ್ರಿಕ್ ಟ್ರಯಾಂಗಲ್ ಟಾರ್ಗೆಟು ಸ್ವಲ್ಪ ದೊಡ್ಡದಾಗಿದೆ, ಅದಾದ 160 ಪಾಯಿಂಟು. ಯಾಕೆಂದರೆ ಇದೆಲ್ಲ ಬಂದರೆ ನಮ್ಮ ನಿಫ್ಟಿ ಏನಿದೆಯೋ ತೋರಿಸ್ತೀನಿ ನಿಮಗೆ. ನೋಡಿ, ಆಲ್ರೆಡಿ ಪ್ಯಾಟ್ರನ್ನ ಬ್ರೇಕ್ಔಟ್ ಕೊಟ್ಕೊಂಡು ಕೆಳಗೆ ಬಂದಿದೆ ಅಂತ ನಿನ್ನೆ ಅಂದೆ. ಇಲ್ಲೊಂದು ರಿಟ್ರೇಸ್ಮೆಂಟ್ ತೊಗೊಂಡು ನಮ್ಮ ಟಾರ್ಗೆಟ್ ಇಲ್ಲಿಗೆ ಬಂದರೆ ನೆಕ್ಸ್ಟು ಒಂದು ಬಿಗ್ ನ್ಯೂಸ್ ಬರ್ತಾಯಿದೆ ಇಂಡಿಯನ್ ಮಾರ್ಕೆಟಲ್ಲಿ. ಸೊ ಅದು ಬಂದಾಗ ಇಲ್ಲಿಂದ ಮಾರ್ಕೆಟ್ನ ಬುಲ್ಲಿಶ್ ಮಾಡ್ತಾರೆ. ಸೊ ಇನ್ವೆಸ್ಟ್ಮೆಂಟರು ಇದು ನೋಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ. ಇಲ್ಲಿ ಡಬಲ್ ಬಾಟಮೇ ಆಗಿರಲಿಲ್ಲ ಇನ್ನೂ, ಅಲ್ಲ ಡಬಲ್ ಟಾಪೇ ಆಗಿರಲಿಲ್ಲ. ಅವತ್ತೇ ಹೇಳಿದ್ದೆ ಮಾರ್ಕೆಟ್ ಬೇರಿಶ್ ಆಗುತ್ತೆ ಅಂತ. ಸೊ ನೋಡಿ, ಅವತ್ತಿಂದನೂ ಬೇರಿಶಲ್ಲೇ ಐತೆ ಮಾರ್ಕೆಟು. ಯಾರಾದ್ರು ಪುಟ್ ಕಡೆ ತೊಗೊಂಡಿದ್ರೆ ಪ್ರಾಫಿಟ್ ಮಾಡಿದ್ದೀರ ಚೆನ್ನಾಗಿ. ಕೆಲವ್ರು ಅಂದ್ಕೋಬೋದು ಮಾರ್ಕೆಟ್ ಏನು ಇಷ್ಟೊಂದು ಬೀಳ್ತಿದೆ ಅಂದಮೇಲೆ ಮೇಲೋಗಲ್ವಾ ಅಂತ. ಹೋಗುತ್ತೆ. ಇದು ಈ ಥರ ವರ್ಕ್ ಆದರೆ ಮಾತ್ರನೇ ವರ್ಕ್ ಆಗೋದು. ನಾವು ಅಂದ್ಕೊಂಡಂಗೆಲ್ಲ ವರ್ಕ್ ಆಗೋಲ್ಲ ಮಾರ್ಕೆಟು, ಸರಿನಾ. ನೋಡಿ, ನಾಳೆಗೆ ನಮ್ಮದು ಪ್ಯಾಟ್ರನ್ನು ಇದನ್ನು ತೋರಿಸಿದ್ದೀನಿ, ಪ್ಯಾಟ್ರನ್ಗಳು ಏನೇನಾಗಿದ್ದಾವೆ ಅಂತ. ಮತ್ತು ನಮ್ಮದು ಟಾರ್ಗೆಟ್ಗಳ್ನ ತೋರಿಸಿದ್ದೀನಿ. ಎಂಟ್ರಿನೂ ಅಷ್ಟೇ ಈ ಬ್ರೇಕ್ಔಟ್ ಕೊಟ್ಟಾಗಲೇ ಸ್ವಲ್ಪ, ಯಾಕೆಂದರೆ ನಾಳೆ ಎಕ್ಸ್ಪೈರಿ ನಿಫ್ಟಿ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಿ. ಎರಡೂ ಸೈಡ್ ಕೊಡೋ ಮೂಮೆಂಟು ಚಾನ್ಸಸ್ ಜಾಸ್ತಿ ಇರುತ್ತೆ. ಎರಡೂ ಸೈಡ್ ಕೊಡೋ ಮೂಮೆಂಟ್ ಇದು ಅಂದರೆ ಮೂಮೆಂಟ್ ಎರಡು ಸೈಡ್ ಕೊಡೋಂಥ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಹೋಗೋದೇ ಡೌನ್ ಟ್ರೆಂಡಲ್ಲಿ, ಅದು ಬೇರೆ ಮಾತೇ ಇಲ್ಲ. ಯಾಕೆಂದರೆ ಬೇಕಾದ್ರೆ ನೋಡಿ, ಇಲ್ಲೊಂದು ಸ್ಮಾಲ್ ಕಪ್ ಆ್ಯಂಡ್ ಹ್ಯಾಂಡಲ್ ಕೂಡ ಆಗೈತೆ, ಗೊತ್ತಾಯ್ತಾ. ಫಸ್ಟ್ ಟಾರ್ಗೆಟು ನೋಡಿ, ಫಸ್ಟ್ ಟಾರ್ಗೆಟು ಕಪ್ ಆ್ಯಂಡ್ ಹ್ಯಾಂಡ್ಲದು ಯಾವಾಗ ಅಂದರೆ ಇಲ್ಲಿ ಬ್ರೇಕ್ಔಟ್ ಕೊಡಬೇಕು ಬ್ರೋ. ನೋಡಿ, ನೀವೆಲ್ಲ ಇದು ಬೇಕಾದ್ರೆ ಇಲ್ಲಿಗೆ ಇಟ್ಕೊಂಬಿಡಿ, ಪರವಾಗಿಲ್ಲ, ಸೇಫರಾಗಿರಿ ಸ್ವಲ್ಪ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಇದನ್ನು ಬ್ರೇಕ್ಔಟ್ ಕೊಡ್ತಾ ತಕ್ಷಣ ನಿಮ್ಮ ಎಂಟ್ರಿ ಇಲ್ಲಿ ಕಣ್ಣು ಮುಚ್ಕೊಂಡು ಮಾರ್ಕೆಟ್ ಇಲ್ಲಿ ಬಂದೇ ಬರುತ್ತೆ, ಬರಲೇಬೇಕು, ಬೇರೆ ದಾರಿ ಇಲ್ಲ. ಫಸ್ಟು ಟಾರ್ಗೆಟ್ ಬಂದುಬಿಟ್ಟು ನಮ್ಮದು ಫ್ಲ್ಯಾಗ್ ಆ್ಯಂಡ್ ಪೋಲ್ ಅಂತ ಹೇಳಿದ್ನಲ್ಲ, ಅದರದ್ದು ಇಲ್ಲೇ ಇದೆ, ಸ್ಮಾಲು, ಇದೇನು ದೊಡ್ಡದಾಗಿಲ್ಲ. ಬಟ್ ಇದ್ರದ್ದು ಪ್ರಕಾರ ದೊಡ್ಡದು ಅಂದರೆ ಎಲ್ಲ ಇಲ್ಲಿಗೆ ಬರುತ್ತೆ. ಕಪ್ ಆ್ಯಂಡ್ ಹ್ಯಾಂಡ್ಲದು, ಸಿಮೆಟ್ರಿಕ್ ಟ್ರಯಾಂಗಲ್. ನಾಳೆ ಮಾರ್ಕೆಟಲ್ಲಿ ಬರಲೇಬೇಕು, ನೋಡ್ಕೊಂಡು ಟ್ರೇಡ್ ಮಾಡಿ, ಓಕೆನಾ. ಬಾಯ್.